ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೋಡ್ ನಲ್ಲಿ. ನಾನು ಶಾಂತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬಹು ನಿರೀಕ್ಷಿತ ಚಾಂಪಿಯನ್ಸ್ ಟ್ರೋಫಿಗೆ ಮಳೆ ಕಾಟ ಶುರುವಾಗಿದೆ. ಸೌತ್ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ ನಡುವಿನ ಪಂದ್ಯ ಕ್ಯಾನ್ಸಲ್ ಆಗಿದ್ದು ಆಸೀಸ್ ಕೇವಲ 1 ಅಂಕ ಮಾತ್ರ ಪಡ್ಕೊಂಡಿದೆ. ಅಫ್ಘಾನ್ ವಿರುದ್ಧ ಗೆದ್ದರೆ ಮಾತ್ರ ನೇರವಾಗಿ ಸೆಮಿಫೈನಲ್ಗೆ ಇರಬಹುದು. ಈ ಪಂದ್ಯಕ್ಕೂ ಮಳೆ ಕಾಟ ಕೊಟ್ರೆ ಬಲಿಷ್ಠ ಆಸ್ಟ್ರೇಲಿಯಾ ಟೂರ್ನಿಯಿಂದಲೇ ಹೊರಬೀಳುವಂತ ಆತಂಕ ಎದುರಾಗಿದೆ. ಪಾಕಿಸ್ತಾನಕ್ಕೆ ಈಗ ಬಂದಿರೋ ದುಸ್ಥಿತಿ ಬೇರೆ ಯಾರಿಗೂ ಬೇಡ ಬಿಡಿ. ಯಾಕಂದ್ರೆ ತಾನೇ ಎದೆಯುಬ್ಬಿಸಿಕೊಂಡು ಟೂರ್ನಿಯನ್ನು ಆಯೋಜನೆ ಮಾಡಿತ್ತು. ಇದೀಗ 2 ಪಂದ್ಯಗಳಲ್ಲೇ ಸೋತು ಟೂರ್ನಿಯಿಂದ ಹೊರಬಿದ್ದಿದೆ. ಇದರ ಮಧ್ಯೆ ಐಸಿಸಿ ಕೊಡುವಂತ ಬಹುಮಾನದ ಹಣಕ್ಕಾಗಿ ಬಾಯ್ ಬಿಡ್ತಿದೆ ಪಾಕಿಸ್ತಾನ. ಉಳಿದಿರೋ 1 ಪಂದ್ಯದಲ್ಲಿ ಗೆದ್ರೆ ಅಟ್ಲೀಸ್ಟ್ 3 ಕೋಟಿ ರೂಪಾಯಿ ಬಹುಮಾನ ಸಿಗಬಹುದು. ಅದಕ್ಕಾಗಿ ಪಾಕಿಸ್ತಾನ ಕ್ರಿಕೆಟರ್ಸ್ ಈಗ ಭರ್ಜರಿ ಪ್ರಾಕ್ಟೀಸ್ ಅನ್ನ ಮಾಡ್ತಿದ್ದಾರೆ. ಪಾಕಿಸ್ತಾನದ ಸ್ಟಾರ್ ಆಟಗಾರ ಬಾಬರ್ ಆಜಮ್ ತಂಡದ ಬೆನ್ನೆಲುಬು ಅಂತಾನೆ ಬಿಂಬಿಸಲಾಗ್ತಾ ಇತ್ತು. ಆದ್ರೀಗ ಬಾಬರ್ ಜಿಂಬಾಬ್ವೆ ವಿರುದ್ಧ ಮಾತ್ರವೇ ಕಿಂಗ್ ಅಂತ ಮಾಜಿ ಕ್ರಿಕೆಟರ್ಸ್ ವ್ಯಂಗ್ಯವಾಡಿದ್ದಾರೆ. ಬಲಿಷ್ಠ ಟೀಮ್ಗಳ ಎದುರು ಬಾಬರ್ ಬ್ಯಾಟ್ ಸೌಂಡ್ ಮಾಡ್ತಾ ಇಲ್ಲ. ದುರ್ಬಲ ತಂಡಗಳ ವಿರುದ್ಧ ಮಾತ್ರ ಬಾಬರ್ ರನ್ ಅನ್ನ ಗಳಿಸ್ತಾರೆ. ಹೀಗಾಗಿ ಬಾಬರ್ ಜಿಂಬಾಬ್ವೆಯಂತಹ ತಂಡಗಳ ವಿರುದ್ಧ ಮಾತ್ರ ಹೀರೋ ಅಂತ ಪಾಕಿಸ್ತಾನದ ಮಾಜಿ ಕ್ರಿಕೆಟರ್ ಡ್ಯಾನಿಶ್ ಕನೇರಿಯಾ ವ್ಯಂಗ್ಯವಾಡಿದ್ದಾರೆ. ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಸಾರಥ್ಯದಲ್ಲಿ ಇಂಡಿಯಾ ಮಾಸ್ಟರ್ಸ್ ಗೆಲುವಿನ ಓಟವನ್ನ ಮುಂದುವರೆಸಿದೆ. ಇಂಟರ್ ನ್ಯಾಷನಲ್ ಮಾಸ್ಟರ್ಸ್ ಲೀಗ್ನಲ್ಲಿ ಇಂಗ್ಲೆಂಡ್ ಮಾಸ್ಟರ್ಸ್ ತಂಡವನ್ನ 9 ವಿಕೆಟ್ಗಳಿಂದ ಸೋಲಿಸಿದೆ. ಸಚಿನ್ ತೆಂಡೂಲ್ಕರ್ ಮತ್ತು ಗುರುಕಿರತ್ ಮಾನ್ ಅವರ ಅದ್ಭುತ ಬ್ಯಾಟಿಂಗ್ನಿಂದಾಗಿ ಭಾರತ ಗೆಲುವನ್ನ ಕಂಡಿದೆ. ಸಚಿನ್ ತೆಂಡೂಲ್ಕರ್ 21 ಎಸೆತಗಳಲ್ಲಿ 5 ಬೌಂಡ್ರಿ ಮತ್ತು 1 ಸಿಕ್ಸರ್ ಬಾರಿಸುವ ಮೂಲಕ ಫ್ಯಾನ್ಸ್ಗೆ ಜೋಶ್ ತುಂಬಿದರು. ಇಂಟರ್ ನ್ಯಾಷನಲ್ ಮಾಸ್ಟರ್ಸ್ ಲೀಗ್ 2025ರಲ್ಲಿ ಒಟ್ಟು 6 ತಂಡಗಳು ಆಡ್ತಾ ಇವೆ. ಇದೀಗ ಇಂಡಿಯಾ ಮಾಸ್ಟರ್ಸ್ ಆಡಿರುವಂತಹ 2 ಪಂದ್ಯಗಳಲ್ಲಿ 2 ಗೆಲುವನ್ನ ಕಂಡಿದ್ದು ಪಾಯಿಂಟ್ಸ್ ಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿದೆ. ವೆಸ್ಟ್ ಇಂಡೀಸ್ ಮಾಸ್ಟರ್ಸ್ ತಮ್ಮ ಮೊದಲ ಪಂದ್ಯದಲ್ಲಿ ಗೆಲುವು ಸಾಧಿಸಿ ಪಾಯಿಂಟ್ಸ್ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿದ್ದಾರೆ. ಐಪಿಎಲ್ ಮತ್ತು WPL ನಲ್ಲಿ RCB ಸ್ಟಾರ್ಸ್ ಮತ್ತೊಮ್ಮೆ ಶೈನ್ ಆಗ್ತಿದ್ದಾರೆ. ಈ 2 ಲೀಗ್ಗಳಲ್ಲಿ ಅತ್ಯಧಿಕ ರನ್ ಕಲೆ ಹಾಕಿರುವುದು RCB ಟೀಮ್ನ ಪ್ಲೇಯರ್ಸ್. ಐಪಿಎಲ್ ನಲ್ಲಿ ವಿರಾಟ್ ಕೊಹ್ಲಿ ಫಸ್ಟ್ ಪ್ಲೇಸ್ ನಲ್ಲಿದ್ದು ರನ್ ಕಿಂಗ್ ಎನಿಸಿಕೊಂಡಿದ್ರೆ, ಇದೀಗ WPL ನಲ್ಲಿ ಎಲಿಸ್ ಪೆರ್ರಿ ಕ್ವೀನ್ ಎನಿಸಿಕೊಂಡಿದ್ದಾರೆ. WPL ನ 10ನೇ ಪಂದ್ಯದಲ್ಲಿ ದೆಹಲಿ ಕ್ಯಾಪಿಟಲ್ಸ್ ತಂಡ ಗುಜರಾತ್ ಜೈಂಟ್ಸ್ ತಂಡವನ್ನ 8 ವಿಕೆಟ್ಗಳಿಂದ ಸೋಲಿಸಿದೆ. ಶಫಾಲಿ ವರ್ಮಾ 44 ರನ್ ಮತ್ತು ಜೆಸ್ ಜೊನಾಸನ್ 52 ರನ್ಗಳ ನೆರವಿಂದ ದೆಹಲಿ ತಂಡ ಸುಲಭ ಗೆಲುವನ್ನ ದಾಖಲಿಸಿತು. ಈ ಮೂಲಕ ದೆಹಲಿ ಅಂಕಪಟ್ಟಿಯಲ್ಲೂ ಕೂಡ ಅಗ್ರಸ್ಥಾನಕ್ಕೇರಿದೆ. ಇದಕ್ಕೂ ಮೊದಲು RCB ಪಾಯಿಂಟ್ಸ್ ಟೇಬಲ್ನ ಟಾಪರ್ ಆಗಿತ್ತು. ರಣಜಿ ಟೂರ್ನಿಯ ಫೈನಲ್ ಪಂದ್ಯ ಇಂದಿನಿಂದ ಶುರುವಾಗಿದೆ. ನಾಗ್ಪುರದ VCA ಸ್ಟೇಡಿಯಂನಲ್ಲಿ ನಡೆಯಲಿರುವಂತಹ ಈ ಪಂದ್ಯದಲ್ಲಿ ಕೇರಳ ಹಾಗೆ ವಿದರ್ಭ ತಂಡಗಳು ಮುಖಾಮುಖಿಯಾಗಿವೆ. ವಿದರ್ಭ ತಂಡ ಬಲಿಷ್ಠ ಮುಂಬೈ ತಂಡವನ್ನು ಸೋಲಿಸಿ ಫೈನಲ್ಗೆ ಬಂದಿದ್ರೆ, ಕೇವಲ 2 ರನ್ಗಳ ರೋಚಕ ಜಯದಿಂದ ಕೇರಳ ತಂಡ ಫೈನಲ್ಗೆ ಎಂಟ್ರಿ ಕೊಟ್ಟಿತ್ತು. ಫಸ್ಟ್ ಡೇ ವಿದರ್ಭ ಟೀಮ್ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದೆ. ಹಾಲಿ ಚಾಂಪಿಯನ್ಸ್ ಕೋಲ್ಕತಾ ನೈಟ್ ರೈಡರ್ಸ್ ತಂಡದ ಕ್ಯಾಪ್ಟನ್ ವಿಚಾರ ಈಗ ಕ್ಲೈಮ್ಯಾಕ್ಸ್ ತಲುಪಿದೆ. KKR ಕ್ಯಾಪ್ಟನ್ ಆಗಿ ವೆಂಕಟೇಶ್ ಅಯ್ಯರ್ ಸೆಲೆಕ್ಟ್ ಆಗೋದು ಬಹುತೇಕ ಗ್ಯಾರಂಟಿ ಆಗಿದೆ. KKR ತಂಡ ತನ್ನ ನಂಬಿಕೆ ಇಟ್ಟು ಖರೀದಿ ಮಾಡಿದೆ. ಅವರು ನನ್ನ ಮೇಲಿಟ್ಟಿರುವಂತಹ ನಂಬಿಕೆಯನ್ನ ಉಳಿಸಿಕೊಳ್ಳೋದು ನನ್ನ ಜವಾಬ್ದಾರಿ. ನನಗೆ ಕ್ಯಾಪ್ಟನ್ಸಿ ಕೊಟ್ಟೆ ಖಂಡಿತ ಮಾಡ್ತೇನೆ, ಅದು ನನ್ನ ಅದೃಷ್ಟ ಎಂದು ವೆಂಕಟೇಶ್ ಅಯ್ಯರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೀಗ ಇವರೇ ನಾಯಕ ಅನ್ನೋದು ಕನ್ಫರ್ಮ್ ಆದಂತಾಗಿದೆ. ಚೆನ್ನೈ ಸೂಪರ್ ಕಿಂಗ್ ಫ್ರಾಂಚೈಸಿ ಕೋಚ್ ಬ್ರಾವೋಗೆ ಗೇಟ್ ಪಾಸ್ ಅನ್ನ ಕೊಟ್ಟಿದೆ. ಭಾರತದ ಮಾಜಿ ಕ್ರಿಕೆಟಿಗ S ಶ್ರೀರಾಮ್ ಅವರನ್ನ ಹೊಸ ಸಹಾಯಕ ಬೌಲಿಂಗ್ ಕೋಚ್ ಆಗಿ ನೇಮಕ ಮಾಡಿಕೊಂಡಿದೆ. ಮುಖ್ಯ ಕೋಚ್ ಸ್ಟೀಫನ್ ಫ್ಲೆಮಿಂಗ್, ಬ್ಯಾಟಿಂಗ್ ಕೋಚ್ ಮೈಕ್ ಹಸಿ ಮತ್ತು ಬೌಲಿಂಗ್ ಸಲಹೆಗಾರ ಎರಿಕ್ ಸೈಮನ್ಸ್ ಜೊತೆ ಶ್ರೀರಾಮ್ CSK ಟೀಮ್ನಲ್ಲಿ ಕೆಲಸ ಮಾಡಲಿದ್ದಾರೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೋಡ್ ಅಪ್ ಸುದ್ದಿಗಳು. ನಮಸ್ಕಾರ.